ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ನಾವು ಪಾರ್ಟ್ 1 ಅಲ್ಲಿ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಈ ಪಾರ್ಟ್ 2 ಅಲ್ಲಿ ಮನಾಲಿ ಅಂಡ್ ಸಿಸುನಲ್ಲಿ ಏನ್ ಮಾಡಿದ್ವಿ ಅಂತ ಹೇಳ್ತೀವಿ. ಅಂಡ್ ಅಕಸ್ಮಾತ್ ಪಾರ್ಟ್ 1 ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋ ಡಿಸ್ಕ್ರಿಪ್ಷನ್ ನಾನು ಲಿಂಕ್ ಅಲ್ಲಿ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಡೇ 3 ಇಂದ ಸ್ಟಾರ್ಟ್ ಮಾಡೋಣ. ನಾವಿದ್ದು ಮನಾಲಿಯ ಲೋಕಲ್ಸ್ ಅನ್ನೋ ಒಂದು ಸ್ಟೇ ಅಲ್ಲಿ. ಈ ಸ್ಟೇ ಬಂದು ಬೇಸಿಕಲಿ ಹಾಸ್ಟೆಲ್. ವಿ ಗಾಟ್ ಮೀಟ್ ಅ ಲಾಟ್ ಆಫ್ ನ್ಯೂ ಪೀಪಲ್. ನಾವು ಈ ಪ್ಲೇಸ್ ಅಲ್ಲಿ ಇರ್ಬೇಕಾದ್ರೆ ಹೋಗಿದ್ ಫಸ್ಟ್ ಜಾಗ ಜೋಗಿನಿ ಫಾಲ್ಸ್. ಈ ಫಾಲ್ಸ್ ಒಂದು 20 ಮಿನಿಟ್ ಟ್ರೆಕ್ ಆಗಿರುತ್ತೆ. ಅಂಡ್ ಆಲ್ಸೋ ಇಲ್ಲಿ 150 ಫೀಟ್ ಇಂದ ನೀರು ಬೀಳುತ್ತಂತೆ. ಅಂಡ್ ಒಂದ್ ಸ್ವಲ್ಪ ದೂರ ಹೋದ್ಮೇಲೆ ದ ರೂಟ್ ಇಸ್ ಕಂಪ್ಲೀಟ್ಲಿ ಅನ್ಚಾರ್ಟೆಡ್, ಸೊ ಇಟ್ ಇಸ್ ಅ ಮಸ್ಟ್ ವಿಸಿಟ್ ಫಾರ್ ಆಲ್ ದ ಅಡ್ವೆಂಚರರ್ಸ್ ಔಟ್ ದೇರ್. ಅಲ್ಲಿ ನಾವು ವಸಿಸ್ ಟೆಂಪಲ್ಗೆ ಹೋದ್ವಿ. ಇಟ್ ಇಸ್ ಲೊಕೇಟೆಡ್ ಅರೌಂಡ್ ಬೀಸ್ ರಿವರ್. ಇಲ್ಲಿ ಕೂಡ ಹಾಟ್ ಸ್ಪ್ರಿಂಗ್ಸ್ ಇದೆ ಅಂಡ್ ದೀಸ್ ಹಾಟ್ ಸ್ಪ್ರಿಂಗ್ಸ್ ಆರ್ ನೋನ್ ಟು ಕ್ಯೂರ್ ವೇರಿಯಸ್ ಡಿಸೀಸಸ್. ಇದು ಶ್ರೀರಾಮನ ದೇವಸ್ಥಾನ ಅಂಡ್ ಆಲ್ಸೋ ಇದೊಂದು ಶಾಪಿಂಗ್ ಸ್ಪ್ರೀ ಕೂಡ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ ಜಯನಾಥ ನಾರಾಯಣ ವಾಸುದೇವ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ ಜಯನಾಥ ನಾರಾಯಣ ವಾಸುದೇವ. ಮನಾಲಿ ಅಂದಿದ ತಕ್ಷಣ ನಮ್ಮೆಲ್ಲರಿಗೂ ನೆನಪಾಗುವಂತ ಫಿಲಂ ಯಾವುದು ಅಂತ ಅಂದ್ರೆ ಏ ಜವಾನಿ ಏ ದಿವಾನಿ. ಈ ಪ್ಲೇಸ್ ನ ರೆಕಗ್ನೈಸ್ ಮಾಡಿದ್ರ? ಮುझे ट्विंस भी बनाने आते हैं. इनसे बुरा लग रहा है. ಎಸ್, ಇಟ್ಸ್ ಹಡಿಂಬಾ ಟೆಂಪಲ್. ಈ ಟೆಂಪಲ್ ನ ಗಾಡೆಸ್ ಹಡಿಂಬಾಗೆ ಡೆಡಿಕೇಟ್ ಮಾಡಲಾಗಿದೆ, ಹೂ ಇಸ್ ದ ವೈಫ್ ಆಫ್ ಲಾರ್ಡ್ ಭೀಮಾ. ಇಲ್ಲಿಂದ ಒಂದು 70 ಮೀಟರ್ಸ್ ದೂರದಲ್ಲೇ ಲಾರ್ಡ್ ಘಟೋತ್ಕಚನ್ ಟೆಂಪಲ್ ಕೂಡ ಇದೆ. ಅಂಡ್ ಈ ಟೆಂಪಲ್ ವಿಶೇಷತೆ ಏನು ಅಂತ ಹೇಳಿದ್ರೆ, ಈ ಟೆಂಪಲ್ ಅಲ್ಲಿ ಲಾರ್ಡ್ ಘಟೋತ್ಕಚ ಮತ್ತೆ ಕುರುಕ್ಷೇತ್ರ ವಾರ್ಗೆ ಇದ್ದಿದ್ದ ಲಿಂಕ್ ನ ಸ್ಟೋರಿ ತರ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ವಿಚ್ ಎವ್ರಿಬಡಿ ಮಸ್ಟ್ ರೀಡ್. ಈ ಡೇಗೆ ನಾವು ಹೋಗಿದ್ ಲಾಸ್ಟ್ ಜಾಗ ಬಂದು ಹಿಮಾಲಯನ್ ನ್ಯಾಂಗ್ಮಾಪ ಗುಪ್ಪ, ವಿಚ್ ಇಸ್ ಆಲ್ಸೋ ನೋನ್ ಆಸ್ ಬುದ್ಧಿಸ್ಟ್ ಮಾನೆಸ್ಟ್ರಿ. ದೀಸ್ ಬುದ್ಧಿಸ್ಟ್ ಮಾನೆಸ್ಟ್ರೀಸ್ ಆರ್ ಸೋ ಫೇಮಸ್ ಓವರ್ ಹಿಯರ್ ದಟ್ ಎಷ್ಟು ರಿಚ್ ಕಲ್ಚರ್ ಹೆರಿಟೇಜ್ ಇಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಜನರು ಬರೀ ಇಲ್ಲಿ ಮೆಡಿಟೇಷನ್ ಮಾಡೋದಕ್ಕೆ ಅಂತ ಹೇಳೇ ಬರ್ತಾರೆ. ಸೊ ಡೇ 4 ನಾವು ಮಾರ್ನಿಂಗ್ ರೂಟೀನ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಹೋಗಿದ್ದ ಜಾಗ ಸೋಲಾಂಗ್ ವ್ಯಾಲಿ. ಈ ವ್ಯಾಲಿಯಲ್ಲೂ ನಾವು ಒಂದು ಟೆಂಪಲ್ ನ ವಿಸಿಟ್ ಮಾಡಿದ್ವಿ, ವಿಚ್ ಇಸ್ ನೋನ್ ಆಸ್ ಅಂಜನಿ ಮಹಾದೇವ್ ಟೆಂಪಲ್. ಈ ಟೆಂಪಲ್ ಅಲ್ಲಿ ಇರೋ ಶಿವಲಿಂಗ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಮೇಲಿಂದ ಬೀಳ್ತಿರೋ ನೀರಿಂದ ಒಂದು ಐಸ್ ನ ಶಿವಲಿಂಗ ಫಾರ್ಮ್ ಆಗಿರುತ್ತೆ ಇಲ್ಲಿ. ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಾವು ATV ಅಥವಾ ಹಾರ್ಸ್ ರೈಡ್ ನ ತಗೋಬೇಕಾಗುತ್ತೆ.
ಅಲ್ಲಿಂದ ನಾವು ಟೈಮ್ ಪಾಸ್ ಮಾಡ್ತೀರಾ ಡೈರೆಕ್ಟ್ ಸಿಸುಗೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ವಿ. ನಮ್ ದುರದೃಷ್ಟಕ್ಕೆ ನಮ್ಮ ಮನಾಲಿ ಕಸೋಲ್ 2 ಜಾಗದಲ್ಲೂ ಸ್ನೋ ಸಿಗ್ಲಿಲ್ಲ. ಅಟ್ಲೀಸ್ಟ್ ಸಿಸುನಲ್ಲಿ ಸಿಗುತ್ತೆ ಅಂತ ಅನ್ಕೊಂಡು ಹೋದ್ವಿ. ಈ ಸಿಸುಗೆ ಹೋಗೋದಕ್ಕೆ ಮುಂಚೆ ನಾವು ಜಂಪ್ ಸೂಟ್ಸ್ ಅಥವಾ ಜರ್ಕಿನ್ಸ್ ನ ರೆಂಟ್ ಮಾಡ್ಬೇಕಾಗುತ್ತೆ. ಅಂಡ್ ಮೈ ರೆಕಮೆಂಡೇಶನ್ ಇಸ್ ದಟ್ ನಾವು ರೆಂಟ್ ಮಾಡೋ ಶಾಪ್ ಇರುತ್ತಲ್ಲ, ಅಲ್ಲೇ ನೀವು ಸ್ನೋ ಆಕ್ಟಿವಿಟೀಸ್ ಕೂಡ ಪರ್ಚೇಸ್ ಮಾಡಿ, ವಿಚ್ ವಿಲ್ ಬಿ ವೆರಿ ಯೂಸ್ಫುಲ್. Hippie movement. So this was all about my Manali's experience. ನನ್ನ ಬಕೆಟ್ ಲಿಸ್ಟ್ ಅಲ್ಲಿ ಇದು ಒನ್ ಆಫ್ ಮೈ ಫೇವ್ರೆಟ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಐ ಆಮ್ ಸ್ಟಿಲ್ ಹೋಪಿಂಗ್ ಫಾರ್ ಮಚ್ ಮೋರ್ ಬೆಟರ್ ಎಕ್ಸ್ಪೀರಿಯನ್ಸಸ್. See you again in my next videos.